ಜನರೊಂದಿಗೆ ಜನತಾದಳ ಇವತ್ತಿನ ಕೊನೆಯ ಘಟ್ಟದ ಕಾರ್ಯಕ್ರಮ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಭಾಗದ ಅತ್ಯಂತ ಜನಾನುರಾಗಿಗಳು ಜನಪ್ರಿಯತೆಯನ್ನ ಪಡೆದಿರತಕ್ಕಂಥ ಚುನಾವಣೆಯ ಗೆಲುವು ಸೋಲು ಇದು ಯಾವುದೂ ಕೂಡ ಲೆಕ್ಕಿಸಿದಿರಾ ಕ್ಷೇತ್ರದ ಜನತೆಯ ಒಡನಾಟದಲ್ಲಿ ಸದಾಕಾಲ ಒಂದು ಒಳ್ಳೆಯ ಉದ್ದೇಶವನ್ನ ಮನಸ್ಪೂರ್ವಕವಾಗಿ ಕ್ಷೇತ್ರದ ಜನತೆಯ ಸರ್ವತೋಮುಖ ಅಭಿವೃದ್ಧಿಗೆ ಮುಂದೊಂದು ದಿನ ಕ್ಷೇತ್ರದ ಜನತೆ ನನಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತಕ್ಕಂಥ ಅಚಲವಾದಂಥ ಒಂದು ನಂಬಿಕೆಯಿಂದ ದೃಢ ಸಂಕಲ್ಪದೊಂದಿಗೆ ಮುಂಬರ್ತಕ್ಕಂಥ 2028ರ ಚುನಾವಣೆಯಲ್ಲಿ ಭವಿಷ್ಯದಲ್ಲಿ ನಿಮ್ಮೆಲ್ಲರ ಒಂದು ಆಶೀರ್ವಾದವನ್ನ ಬೇಡುತ್ತಾ ತಾಯಂದ್ರ ಸಹಕಾರ ಯುವಕ ಮಿತ್ರರ ಸಹಕಾರ ಜೊತೆಯಲ್ಲಿ ಹಿರಿಯಕರ ಒಂದು ಆಶೀರ್ವಾದ ಕಳೆದ 2 ಬಾರಿಯೂ ಕೂಡ ಚುನಾವಣೆಯಲ್ಲಿ ಪರಾಜಿತಗೊಂಡಿರ್ತಕ್ಕಂಥದನ್ನ ಅವರು ಮಾತನಾಡ್ತಾ ಇದ್ದಾಗ ಇವತ್ತಿನ ಈ ಸಭೆ ಎಷ್ಟು ಭಾವನಾತ್ಮಕದಿಂದ ಕೂಡಿತ್ತು ಅಂತಕ್ಕಂಥದ್ದು ಬಹುಶಃ ಯಾರಿಗೆ ಅನ್ನಿಸ್ತಾ ಏನೋ ಗೊತ್ತಿಲ್ಲ. ಆದರೆ ನನಗಂತೂ ಬಹಳ ಅವರು ಮಾತಾಡಬೇಕಾದ್ರೆ ಅವರ ಧರ್ಮಪತ್ನಿ ಅಕ್ಕ ಅವರು ಲಕ್ಷ್ಮೀದೇವಿ ಅಕ್ಕ ಅವರು ನನಗೆ ಮನೆಯಲ್ಲಿ ಊಟ ಬಡಿಸಿದ್ದಾರೆ. ಅವ್ರ ಕೈಯಾರೆ ಆ ತಾಯಿ ನನಗೆ ಪ್ರೀತಿಯಿಂದ ಊಟ ಹಾಕಿದ್ದಾರೆ. ಅವರ ಋಣ ಇದೆ. ನೋವಾಯಿತು ಆ ತಾಯಿ ಕಣ್ಣಲ್ಲಿ ನೀರು ಹಾಕಿದಾಗ. ಕಳೆದ 12 ವರ್ಷದ ಚಂದ್ರಣ್ಣನ ವನವಾಸ ಅಂತಕ್ಕಂಥ ಚಂದ್ರಣ್ಣ ಏನು ಹೇಳ್ತಾ ಇದ್ರು, ಕಾರ್ಯಕರ್ತರ ವನವಾಸ ಒಂದು ಕಡೆ ಇದ್ರೆ ಬಹುಶಃ ಲಕ್ಷ್ಮಮ್ಮನವರ ಮನಸ್ಸಿಗೆ ಚಂದ್ರಣ್ಣ ಅವರ ಸೋಲು ಎಷ್ಟು ಆಘಾತ ಉಂಟಾಗಿದೆ ಅಂತಕ್ಕಂಥದ್ದು ಈ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಚಂದ್ರಣ್ಣ ಅವರ ಮಗನೂ ನನಗೂ ಏನು ಬಹಳ ವಯಸ್ಸಿನಲ್ಲಿ ಗಜಗಜಾಂತರ ವ್ಯತ್ಯಾಸ ಏನಿಲ್ಲ ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇದ್ರು. ಸತ್ಯ, ನಾನು ಅವ್ರಿಗಿಂತ 1-2 ವರ್ಷ ದೊಡ್ಡವ. ಆ ತಾಯಿಯ ಕಣ್ಣಲ್ಲಿ ಬಂದಂತ ಒಂದು ನೀರು ಅವರ ಒಂದು ಸ್ವಾರ್ಥಕ್ಕೋಸ್ಕರ ಅಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಕಾರಣ, ಚಂದ್ರಣ್ಣ ಅವರು ವ್ಯವಹಾರ ಮಾಡ್ಕೊಂಡಿರ್ಬೇಕು ಅಂದ್ರೆ ಬಹುಶಃ ಅವರು ಅದೇ ಒಂದು ವೃತ್ತಿಯಲ್ಲಿ ಮುಂದುವರಿಬೋದಾಗಿತ್ತು. ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಒಂದು ಪರಿವರ್ತನೆಯನ್ನು ತಗೊಂಡು ಬರಬೇಕು. ಕ್ಷೇತ್ರದ ಜನತೆಯಲ್ಲಿ ಅವರ ಒಂದು ಬಾಳಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಬದಲಾವಣೆಯನ್ನು ತಗೊಂಡು ಬರಬೇಕು ಅಂತಕ್ಕಂಥ ಸಂಕಲ್ಪವನ್ನು ತೊಟ್ಟು ಚಂದ್ರಣ್ಣ ಅವರು ನಿರಂತರವಾಗಿ ಕ್ಷೇತ್ರದ ಜನತೆಯ ಜೊತೆ ಬೆರೆತಿದ್ದಾರೆ. ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೀತಾ ಇರತಕ್ಕಂಥ 1-2 ವರ್ಷಗಳಿಂದ ಈ ಭಾಗದಲ್ಲಿ ಕಾರ್ಖಾನೆಗಳಿಂದ ಆಗ್ತಾ ಇರತಕ್ಕಂಥ ಪರಿಸರದ ಮೇಲೆ ಒಂದಷ್ಟು ಒತ್ತಡಗಳೇನಿದೆ, ಅದರಿಂದ ಕ್ಷೇತ್ರದ ಜನತೆಯ ಆರೋಗ್ಯದ ದೃಷ್ಟಿಯಿಂದ ಆಗ್ತಾ ಇರತಕ್ಕಂಥ ಕೆಲವೊಂದಷ್ಟು ಸಮಸ್ಯೆಗಳೇನಿದೆ, ಬಹುಶಃ ಜನಪ್ರತಿನಿಧಿಗಳಾದವರು ಮೊದಲು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಕ್ಷೇತ್ರದ ಜನತೆಯ ಆರೋಗ್ಯದ ಪರಿಸ್ಥಿತಿ ಬಗ್ಗೆ. ಎಲ್ಲವೂ ಚೆನ್ನಾಗಿದ್ದಂತ ಪ್ರಪಂಚದಲ್ಲೇ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ಕ್ಯಾನ್ಸರ್ ಪೀಡಿತ ರೋಗಿಗಳಿರ್ಬೋದು, ಹೃದಯದ
ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ರೋಗಿಗಳಿರ್ಬೋದು, ಅನೇಕ ರೋಗಗಳನ್ನ ಪ್ರತಿನಿತ್ಯ ನಾವು ಈ ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಇಂಥ ಸಮಯದಲ್ಲಿ ಕಾರ್ಖಾನೆಗಳಿಂದ ಆಗ್ತಾ ಇರ್ತಕ್ಕಂಥ ಪರಿಸರದಲ್ಲಿ ಒಂದು ದುಷ್ಪರಿಣಾಮ ಏನಿದೆ ಅದನ್ನ ಅರ್ಥಕೊಂಡು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಜನಗಳ ಪರವಾಗಿ ಆಲೋಚನೆ ಮಾಡ್ತಕ್ಕಂಥದನ್ನ ಬಿಟ್ಟು ಮಾತೆತ್ತಿದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದತ್ತ ಬೆಟ್ ತೋರಿಸ್ತಕ್ಕಂಥ ಈ ಸಣ್ಣತನದ ರಾಜಕಾರಣವನ್ನ ಮಾಡ್ತಕ್ಕಂಥದ್ದು ಮೊದಲು ಬಿಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಕುಮಾರಣ್ಣ ಅವರು ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆಯ ಸಚಿವರು. ಬೃಹತ್ ಕೈಗಾರಿಕೆ ಅಂತ ಇದ್ದಂಗೆ ಬಹಳ ಜನಕ್ಕೆ ಒಂದು ತಪ್ಪು ಪರಿಕಲ್ಪನೆ ಇದೆ. ಆ ತಪ್ಪು ಕಲ್ಪನೆಯನ್ನ ಕೂಡ ಬಹಳ ಜನ ನಮ್ಮ ರಾಜಕೀಯ ವಿರೋಧಿಗಳು ನಿಮ್ಮ ಮನಸ್ಸುಗಳಲ್ಲಿ ಮೂಡಿಸ್ತಾರೆ. ಇಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಕಾರ್ಖಾನೆಗಳಿಗೂ ಏನು ಸಂಬಂಧ ಇಲ್ಲ. ಬೃಹತ್ ಕಾರ್ಖಾನೆಯ ಇಲಾಖೆಗೆ ಇರ್ತಕ್ಕಂಥ ಕೆಲಸವೇ ಬೇರೆ. ಇಲ್ಲಿ ಇವರು ಸುಮ್ಮನೆ ಕುಮಾರಣ್ಣನ ಹೆಸರು ಮುಂದಿಡ್ತಕ್ಕಂಥ ಪ್ರಯತ್ನವನ್ನ ಏನು ಮಾಡ್ತಾ ಇದ್ದಾರೆ, ಈ ರಾಜ್ಯ ಸರ್ಕಾರ ಇವತ್ತು ಈ ಕಾರ್ಖಾನೆಗಳಿಗೆ ಭೂಮಿಯನ್ನ ಕೊಟ್ಟು ಪರ್ಮಿಷನ್ ಅನ್ನ ಕೊಟ್ಟು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಇದೆಯೋ ಇಲ್ವೋ, ಯಾಕೆಂದ್ರೆ ಇವತ್ತು ತಾಂತ್ರಿಕವಾಗಿ ನಮ್ಮ ಸಮಾಜ ಬಹಳ ದೂರ ಹೋಗಿದೆ, ಬಹಳ ಮೇಲೋಗಿದ್ದೀವಿ ನಾವು. ಇದನ್ನ ಸರಿಪಡಿಸ್ಕೊಂಡು ಕೂಡ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಏನು ದೊಡ್ಡ ವಿಚಾರ ಅಂತ ನನಗನ್ಸೋದಿಲ್ಲ. ಆದರೆ ಇಲ್ಲಿ ಕಾರ್ಖಾನೆಗಳನ್ನ ನಡೆಸ್ತಕ್ಕಂಥ ಆ ಮಾಲೀಕರಿರಲಿ ಅಥವಾ ಇಲ್ಲಿ ಜಿಲ್ಲೆಯಲ್ಲಾಗ್ಲಿ ಕ್ಷೇತ್ರದಲ್ಲಾಗ್ಲಿ ಕೆಲವೊಂದಷ್ಟು ಜನಪ್ರತಿನಿಧಿಗಳನ್ನ ತಾವೇನು ಆಯ್ಕೆ ಮಾಡಿದ್ದೀರಿ, ಅವ್ರಿಗೆ ಜನರ ಹಿತಾಸಕ್ತಿ ಬಗ್ಗೆ ಆಗಲಿ ಅಥವಾ ಜನರ ಜೀವನದ ಬಗ್ಗೆ ಆಗಲಿ ಅಥವಾ ಜನರ ಭಾವನೆಗಳ ಬಗ್ಗೆ ಆಗಲಿ ಕಿಂಚಿತ್ತು ಕೂಡ ಅವ್ರಿಗೆ ಯಾವುದೇ ಅವ್ರ ಪರವಾದಂಥ ಕಾಳಜಿಯೂ ಇಲ್ಲ, ಒಂದು ಬದ್ಧತೆಯೂ ಇಲ್ಲ. ಜ್ಞಾನ ಯೋಗಿಗಳು ಗವಿಸಿದ್ದೇಶ್ವರ ಸ್ವಾಮೀಜಿ ಅವರ ಬಹುಶಃ ಇನ್ನೂ ಕೂಡ ಅವರೇನು ಬೀದಿ ಇಳಿದಿಲ್ಲ ಹೋರಾಟಕ್ಕೆ. ಆದರೆ ಅವರ ಒಂದು ಕರೆ ಇವತ್ತು ಎಷ್ಟು ಗಂಭೀರವಾಗಿ ನಾವೆಲ್ಲರೂ ಕೂಡ ಪರಿಗಣಿಸಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಬುದ್ಧಿಯವರು ಇವತ್ತು ಅಂತಿಮವಾಗಿ ಸಮಾಜದ ಹಿತಾಸಕ್ತಿಯ ದೃಷ್ಟಿಯಿಂದ ಕೆಲವೊಂದಷ್ಟು ಕರೆಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದಾದ್ರೆ ಇದರ ಸೂಕ್ಷ್ಮತೆಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ದಯಮಾಡಿ ಇದು ದಿಕ್ ತಪ್ಪಿಸ್ತಕ್ಕಂಥದ್ದು ಬೇಡ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಅಗತ್ಯತೆ ಇಲ್ಲ. ರಾಜ್ಯ ಸರ್ಕಾರದ ಕೈಯಲ್ಲಿ ಚಾಬಿ ಇದೆ. ಅದನ್ನ ನೀವು ಯಾವ ರೀತಿ ಬಳಕೆ ಮಾಡ್ತೀರಿ, ಯಾವ ರೀತಿ ಕ್ಷೇತ್ರದ ಜನತೆಯ ಪರವಾಗಿ ನೀವು ಆಲೋಚನೆ ಮಾಡ್ತೀರಿ, ನಿರ್ಧಾರ ತಗೊಳ್ತೀರಿ, ಅದು ನಿಮಗೆ ಸಂಪೂರ್ಣವಾದಂಥ ಜವಾಬ್ದಾರಿನೂ ಇದೆ. ಆ ಹಕ್ಕು ಕೂಡ ಇವತ್ತು ರಾಜ್ಯದ ಜನತೆ ನಿಮಗೆ ಪೂರ್ಣ ಪ್ರಮಾಣದ ಬಹುಮತ ಕೊಡುವ ಮೂಲಕ ಸಂಪೂರ್ಣ ಶಕ್ತಿ ಇವತ್ತು ನಿಮ್ಮ ಕೈ ಕೊಟ್ಟಿದ್ದಾರೆ. ಆದರೆ ನಾಡಿನ ಜನತೆ ಇವತ್ತು 136, 138, 140 ನನಗೆ ಗೊತ್ತಿಲ್ಲ, ಅದೇನು ದೊಡ್ಡ ಪ್ರಮಾಣದಲ್ಲಿ ಪಾಪ ದೊಡ್ಡ ಗಾತ್ರದಲ್ಲಿ ಇವತ್ತು ಶಾಸಕರನ್ನ ಹೊಂದಿದ್ದಾರೆ ಈ ರಾಜ್ಯ ಸರ್ಕಾರ. ಪ್ರತಿನಿತ್ಯ ನಡ್ಕೊಳ್ತಾ ಇರ್ತಕ್ಕಂಥ ರೀತಿಗಳು ಬಂದಿದ್ವು. ಕ್ರಸ್ಟ್ ಗೇಟ್ನ ಅಳವಡಿಕೆ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ 33 ಕ್ರಸ್ಟ್ ಗೇಟ್ಗಳೇನಿದೆ, ಆ 33 ಕ್ರಸ್ಟ್ ಗೇಟ್ಗಳಲ್ಲಿ ಕೆಲವೊಂದಷ್ಟು ಕ್ರಸ್ಟ್ ಗೇಟ್ಗಳಿಗೆ ಈಗಾಗಲೇ ಕೆಲಸ ಮಾಡಿ ಮುಕ್ತಾಯ ಮಾಡಿರ್ತಕ್ಕಂಥ ಗುತ್ತಿಗೆದಾರರಿಗೆ ಯಾವುದೇ ರೀತಿ ಅವ್ರಿಗೆ ಹಣಕಾಸೇನು ಬಿಡುಗಡೆ ಮಾಡಬೇಕು, ಅದು ಬಿಡುಗಡೆ ಮಾಡಿದಿರ. ಯಾಕೆಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ಅದೇನು ದೊಡ್ಡ ಮಟ್ಟದ ಒತ್ತಡ ಆಗ್ತಕ್ಕಂಥ ಏನು ಆರ್ಥಿಕ ಭಾರ ಆಗ್ತಕ್ಕಂಥದ್ದೇನಿಲ್ಲ. ಇದರಲ್ಲಿ ಅವರು ಮನಸ್ಸು ಮಾಡಿದ್ರೆ ಒಂದು ಕ್ಷಣದಲ್ಲಿ ತತ್ಕ್ಷಣ ಆ ಹಣಕಾಸನ್ನ ಬಿಡುಗಡೆ ಮಾಡ್ತಕ್ಕಂಥದಕ್ಕೆ ಎಲ್ಲ ರೀತಿಯಾದಂಥ ಅವಕಾಶಗಳಿದ್ರೂ ಕೂಡ ರೈತರ ಪರವಾಗಿ ಕಿಂಚಿತ್ತೂ ಕೂಡ ಕಾಳಜಿ ಇಲ್ದಿರ ಈಗಾಗಲೇ ರೈತರು 2800ಕ್ಕೂ ಅಧಿಕ ರೈತರು ಇವತ್ತು ಇಡೀ ರಾಜ್ಯದಲ್ಲಿ ಪ್ರಾಣ ಕಳ್ಕೊಂಡಿರ್ತಕ್ಕಂಥ
ಸನ್ನಿವೇಶ ಈ ರಾಜ್ಯದಲ್ಲಿ 3 ವರ್ಷದಿಂದ ಪ್ರಾರಂಭ ಆಗಿದೆ. ಆದರೆ ಇದರ ಬಗ್ಗೆ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂಥ ಚಿಂತನೆಗಳು ಮಾಡ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಕೆಲವು ತಿಂಗಳ ಹಿಂದೆ ಧಾರಾಕಾರವಾಗಿ ಮಳೆ ಸುರಿಯಿತು, ಅತಿವೃಷ್ಟಿ ಆಯಿತು. ಬೀದರ್ಗೆ ಹೋಗಿದ್ವು, ಇದೇ ನಿಖಿಲ್ ಕುಮಾರಸ್ವಾಮಿ ಬಂದಿದ್ದ, ನಾಡಗೌಡರು ಸಾಹೇಬರು ಬಂದಿದ್ರು. ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಯ ಜನತಾದಳ ಪಕ್ಷದ ನಾಯಕರು ಹೋಗಿದ್ವು. ಕಲಬುರಗಿ ಇರ್ಬೋದು, ರಾಯಚೂರು ಇರ್ಬೋದು, ಬೀದರ್ ಇರ್ಬೋದು, ಯಾದಗಿರಿ ಇರ್ಬೋದು. ಯಾವುದೇ ಪರಿಹಾರವನ್ನ ಘೋಷಣೆ ಮಾಡತಕ್ಕಂಥದ್ರಲ್ಲಿ ರಾಜ್ಯ ಸರ್ಕಾರ ಆಗಲಿ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಲಿ, ಮತ್ತೆ ಅಲ್ಲಿಯೂ ಕೂಡ ಕೇಂದ್ರದಿಂದ ಬರ್ತಕ್ಕಂಥ ಪರಿಹಾರ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಹೊರತುಪಡಿಸಿ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂಥ ಜವಾಬ್ದಾರಿಯನ್ನ ಮರೆತು ಇವತ್ತು ಈ ರೈತರನ್ನ ಬೀದಿಗೆ ಬಿಟ್ಟಿದ್ದಾರೆ. ಬಹುಶಃ ಇಂಥ ಸರ್ಕಾರಗಳು ಮುಂದೆ ನಮ್ಮ ರಾಜ್ಯದಲ್ಲಿ ಹಿಂದೆ ನಾವು ನೋಡಿರಲಿಲ್ಲ, ಬಹುಶಃ ಮುಂದೆಯೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕೆಟ್ಟ ಸರ್ಕಾರ ಇವತ್ತು ಈ ರಾಜ್ಯದಲ್ಲಿ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಭ್ರಷ್ಟಾಚಾರ, ಮತ್ತೊಂದು ಕಡೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಣ. ಇವತ್ತು SCP TSP ಹಣ 37,000 ಕೋಟಿ 3 ವರ್ಷದಲ್ಲಿ ಯಾವ ಒಂದು ಪರಿಶಿಷ್ಟ ವರ್ಗದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಸಂಪೂರ್ಣವಾಗಿ ದುರ್ಬಳಕೆ ಆಗಿದೆ. ಇನ್ನೊಂದು ವಾಲ್ಮೀಕಿ ನಿಗಮದಲ್ಲಿ 87 ಕೋಟಿ ರೂಪಾಯಿ ಹಗರಣ ಆದಂಥದ್ದು. ಬಹುಶಃ ಇವತ್ತು ಕಲಾಪದಲ್ಲಿ, ಸದನದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸ್ವತಃ ಇಲ್ಲ ನಾವು ಅಷ್ಟು ಹಣ ಕದ್ದಿಲ್ಲ, ನಾವು ಇಷ್ಟೇ ಪ್ರಮಾಣ ಹಣ ಕದ್ದಿರೋದು ಅಂತಕ್ಕಂಥದ್ದು ಸ್ವತಃ ಅವರೇ ಒಪ್ಕೊಂಡಿರ್ತಕ್ಕಂಥದ್ದು ವಿಧಾನಸೌಧದ ಕಡತಗಳಲ್ಲಿ ಇವತ್ತಿಗೂ ಕೂಡ ಹಾಗೇ ಉಳಿದೋಗಿದೆ. ಅಬ್ಕಾರಿ ಖಾತೆಯಲ್ಲಿ ನಡೆದಂತ ವ್ಯವಹಾರ ತಾವು ಹೇಳ್ದಂಗೆ ಏನಾಗ್ತದೆ, ಅಧಿಕಾರಿಗಳನ್ನ ಯಾವಾಗ ನೀವು ಬಿಗಿಯಿಂದ ಆಡಳಿತ ಮಾಡಬಹುದು ಅಂದ್ರೆ, ಚುನಾಯಿತಿ ಪ್ರತಿನಿಧಿಗಳು ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಕ್ಕಂಥದ್ದಕ್ಕೆ ಯಾವತ್ತು ನೀವು ದುಡ್ಡು ತಗೊಂಡು ವರ್ಗಾವಣೆ ಮಾಡ್ತಿರೋ ಅಲ್ಲಿ ನಿಮ್ಮ ನೈತಿಕ ಹಕ್ಕು ಆ ಅಧಿಕಾರಿಯನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಅಲ್ಲಿ ಸಂಪೂರ್ಣ ಕಳ್ಕೊಳ್ತೀರಿ. ಬಹುಶಃ ಕೋಟ್ಯಾಂತರ ರೂಪಾಯಿ ಇವತ್ತು ಅಧಿಕಾರಿಗಳ ಹತ್ರ ಈಸ್ಕೊಂಡು ವರ್ಗಾವಣೆ ಮಾಡಿ ಅಂತಿಮವಾಗಿ ನನಗಿಷ್ಟು ಪರ್ಸೆಂಟೇಜು ನಿನಗಿಷ್ಟು ಪರ್ಸೆಂಟೇಜು ಅಂತ ಈ ರೀತಿ ಸರ್ಕಾರವನ್ನ ನಡೆಸ್ಕೊಂಡು ಹೋದ್ರೆ 4.5 ಲಕ್ಷ ಕೋಟಿ ದೊಡ್ಡ ಗಾತ್ರದ ಬಡ್ಜೆಟ್ ಅನ್ನ ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಡ್ಜೆಟ್ ಅನ್ನ ಕೊಟ್ಟಿದ್ದಾರೆ. ಈಗ ಮಾರ್ಚು ಮತ್ತೆ ಈ ತಿಂಗಳು ಮತ್ತೆ 18ನೇ ಹಣಕಾಸಿನ ಬಡ್ಜೆಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ನೀಡ್ತಾರೆ ನಮ್ಮ ರಾಜ್ಯಕ್ಕೆ. ಎಲ್ಲಿ ಆ 4 ಲಕ್ಷ 4.5 ಲಕ್ಷ 4.25 ಲಕ್ಷ ಕೋಟಿ ಹಣ ಎಲ್ಲಿ ಹೋಗ್ತಾ ಇದೆಯಪ್ಪ ಅಂದ್ರೆ ಈ ರೀತಿ ಭ್ರಷ್ಟಾಚಾರದಲ್ಲಿ, ಇನ್ಯಾವುದೋ 5 ಗ್ಯಾರಂಟಿಗಳ ಹೆಸರಲ್ಲಿ ಗ್ಯಾರಂಟಿಯನ್ನ ಮುಂದಿಟ್ಟು ಯಾವ ಗ್ಯಾರಂಟಿಯ ಹೆಸರಲ್ಲಿ ನಮ್ಮ ನಾಡಿನ ಹೆಣ್ಮಕ್ಕಳಿಗೆ ಯುವಕರಿಗೆ ದಾರಿಯನ್ನ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ನೀವೇನಾದ್ರೂ ನಮ್ಮ ಈ ರಾಜ್ಯದ ಯುವಕರನ್ನ ಸಬಲರಾಗಿ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿದ್ರೆ, ಇತ್ತೀಚಿನ ದಿನಗಳಲ್ಲಿ ಧಾರವಾಡದಲ್ಲಿ ಯುವಕರು ಬೀದಿಗೆ ಇಳಿದು ಪ್ರತಿಭಟನೆಯನ್ನು ಮಾಡಿ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಬಹುಶಃ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಕಳೆದ ವರ್ಷ 2,85,000 ಸರ್ಕಾರಿ ಹುದ್ದೆಗಳು ಖಾಲಿ ಇದೆ, ಅತಿ ಹೆಚ್ಚು ಸರ್ಕಾರಿ ಹುದ್ದೆಗಳನ್ನ ಭರ್ತಿಯನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಮೂಲಕ ಏನು ಕೊಟ್ಟಿದ್ರು, ಅದು ಸಾಮಾಜಿಕ ಜಾಲತಾಣದಲ್ಲಿ ಅವರ ಟ್ವಿಟರ್ ಅಕೌಂಟ್ಗಳಲ್ಲೂ ಕೂಡ ಹರಿದಾಡಿ ಕೊನೆಗೆ ಕಳೆದ ವರ್ಷ ಕೊಟ್ಟಂತ ಹೇಳಿಕೆಯು ಕೂಡ ಇವತ್ತು ಕಡತಗಳಲ್ಲಿ ಹಾಗೇ ಉಳಿದೋಗಿದೆ. ಆದರೆ ಇಲ್ಲಿಯವರೆಗೂ ಕೂಡ ಸರ್ಕಾರಿ ಹುದ್ದೆಗಳಲ್ಲಿ ಒಂದೇ ಒಂದು
ಹುದ್ದೆನೂ ಕೂಡ ಇವತ್ತು ನಮ್ಮ ಯುವಕರಿಗೆ, ನಮ್ಮ ರೈತರು, ನಮ್ಮ ಮಧ್ಯಮ ವರ್ಗದ ಮಕ್ಕಳು ಇವತ್ತು ಸಾಲ ಸೋಲ ತಗೊಂಡು ಕಷ್ಟಕರವಾದಂಥ ವಾತಾವರಣದಲ್ಲಿ ಏನು ಹುಟ್ಟಿ ಬೆಳೆದಿರ್ತಾರೆ ಅಂತ ಮಕ್ಕಳು ಅವರ ತಂದೆ ತಾಯಂದ್ರು, ಅವ್ರ ಪೋಷಕರು ಸಾಲ ತಗೊಂಡು ಅವ್ರನ್ನ ಓದಿಸಿ ಬೆಳೆಸಿ ಇವತ್ತು ಹಲವಾರು ಜನ ಯುವಕರು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕೂಡ ಪಾರ್ಟಿಸಿಪೇಷನ್ ನಾವು ಮಾಡಿ ಅವರು ಎಕ್ಸಾಮನ್ನು ಪಾಸ್ ಆಗಿದ್ರು ಕೂಡ ಅಂತ ಯುವಕರಿಗೆ ಇವತ್ತು ದುಡಿತಕ್ಕಂಥ ಕೈಗಳಿಗೆ ಇವತ್ತು ಕೆಲಸ ಕಸಿತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ಈ ರಾಜ್ಯ ಸರ್ಕಾರ ತೋರಿಸ್ತಾ ಇರ್ತಕ್ಕಂಥ ಸಣ್ಣತನದ ಈ ಒಂದು ಆಡಳಿತದಲ್ಲಿ ಆಗ್ತಾ ಇರ್ತಕ್ಕಂಥ ಏನು ಸಮಸ್ಯೆಗಳಿದೆ, ಬಹುಶಃ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಬಹುದು. ಹೇಳ್ತಾ ಹೋದ್ರೆ ಕಳೆದ 3 ವರ್ಷದಲ್ಲಿ ಪ್ರತಿ ವರ್ಷವೂ ಕೂಡ 1 ಲಕ್ಷ ಕೋಟಿಯಷ್ಟು ಸಾಲ ಪ್ರತಿಯೊಬ್ಬ ನಾಗರಿಕನ ಮೇಲೂ ಕೂಡ ಅವನ ಹೆಗಲ ಮೇಲೆ ಭಾರವನ್ನು ಹೊರಿಸಿದ್ದಾರೆ. ಏನಪ್ಪ ಕೊಟ್ಟರು ಕಾಂಗ್ರೆಸ್ನವರು? ಮಾತೆತ್ತಿದ್ರೆ 2,000 ರೂಪಾಯಿ ಹೆಣ್ಣು ಮಕ್ಕಳು ಕೊಡ್ತಾ ಇದೀವಿ, ಅದೆಂಥದೋ ಯುವ ನಿಧಿಯಲ್ಲಿ ದುಡ್ಡು ಕೊಡ್ತಾ ಇದೀವಿ, ಇನ್ನದೆಂಥದ್ದು ಫ್ರೀ ಕರೆಂಟು, ಫ್ರೀ ಬಸ್ಸು ಅಂತೀರಿ. ಕೊನೆಗೆ ನಿಮ್ಮ ಸ್ವಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು ಅವರ ಅಸಹಾಯಕತೆಯನ್ನ ಕಳೆದ 1.5 ವರ್ಷದಿಂದ ಬೀದಿನಲ್ಲಿ ನಿಂತು ಸಾರ್ವಜನಿಕವಾಗಿ ಜನ ನಮಗೆ ಮತ ಹಾಕಿ ಗೆಲ್ಸೋರೆ, ಕ್ಷೇತ್ರಕ್ಕೆ ಹೋದ್ರೆ ಜನ ತೂ ಚೀ ಅಂತ ಉಗಿತಾವ್ರೆ, ನಮಗೆ ರಸ್ತೆಗಳನ್ನ ಕೊನೆಗೆ ರಸ್ತೆ ಹೊಸದಾಗಿ ಮಾಡಿಸೋದಿರ್ಲಿ ಗುಂಡಿ ಮುಚ್ಚಕ್ ದುಡ್ಡು ಕೊಡ್ತಾ ಇಲ್ಲ, ಚರಂಡಿ ಸಮಸ್ಯೆಗಳನ್ನ ಬಗೆಹರಿಸಕ್ ದುಡ್ಡಿಲ್ಲ, ಯಾವುದ್ರಲ್ಲೂ ಒಂದು ಪುಡಿಗಾಸ್ ದುಡ್ಡು ಕೊಡ್ತಾ ಇಲ್ಲ ಅಭಿವೃದ್ಧಿಗೆ ಅಂತಕ್ಕಂಥದ್ದು ಜನತಾದಳದವರಾಗ್ಲಿ ಬಿಜೆಪಿಯವರಾಗ್ಲಿ ಚರ್ಚೆ ಮಾಡಿಲ್ಲ. ಇದು ಕಾಂಗ್ರೆಸ್ನ ಸ್ವಪಕ್ಷೀಯ ಶಾಸಕರುಗಳೇ ಚರ್ಚೆ ಮಾಡಿದ್ದಾರೆ ಕಳೆದ 1.5 ವರ್ಷದಿಂದ. ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಇಂಥ ಒಂದು ಸಂಪತ್ತು ಭರಿತವಾದಂಥ ನಮ್ಮ ನಾಡನ್ನ ಇವತ್ತು ಯಾವ ಈ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಬಹುಮತವನ್ನ ಈ ಕರ್ನಾಟಕ ರಾಜ್ಯದ ಜನತೆ ಪರೀಕ್ಷೆ ಮಾಡ್ತಕ್ಕಂಥದಕ್ಕೆ ಕೊಟ್ಟಿದ್ದೀರಿ. ಆದರೆ ನೀವು ಏನು ಪರೀಕ್ಷೆಗೆ ಅವ್ರನ್ನ ಮಾಡಿ ಅವ್ರನ್ನ ಶಾಸಕ ಸ್ಥಾನವನ್ನ, ಹೆಚ್ಚು ಶಾಸಕ ಸ್ಥಾನವನ್ನ ಕೊಟ್ಟಿದ್ದೀರಿ. ಅಂತಿಮವಾಗಿ ಈ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ನ ಸರ್ಕಾರ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಈ ಸಂದರ್ಭದಲ್ಲಿ ಈ ಪಕ್ಷದ ಕಾರ್ಯಕರ್ತನಾಗಿ ಕೊನೆಯದಾಗಿ 1-2-3 ವಿಚಾರಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಕೊಪ್ಪಳ ಜಿಲ್ಲೆಯಲ್ಲಿ ಹಿಂದೆ ಜನತಾದಳ ಪಕ್ಷ ಅತ್ಯಂತ ಪ್ರಬಲವಾಗಿತ್ತು. ಚಂದ್ರಣ್ಣ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನಾಡಗೌಡರು ಸಾಹೇಬರು ನಾನು ಪಕ್ಕದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಹಳೆ ಇತಿಹಾಸವನ್ನ ಮೆಲ್ಕಾಗ್ತಾ ಇದ್ವು. ಈಗಲೂ ನಾನು ಹೇಳ್ತೇನೆ, ಕೊಪ್ಪಳದಲ್ಲಿ ಇರ್ಬೋದು, ಇಡೀ ರಾಜ್ಯದಲ್ಲಿ ಇರ್ಬೋದು, ಪಕ್ಷ 25 ವರ್ಷ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಂಭ್ರಮದಲ್ಲಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಹತ್ತತ್ರ 54 ಜನ ಶಾಸಕರು ಕಳೆದ 25 ವರ್ಷದಿಂದ ಈ ಪಕ್ಷವನ್ನ ಅವರ ಸ್ವಂತ ಆಲೋಚನೆಗಳಿಗೆ, ಅವರ ಸ್ವಂತ ಹಿತಾಸಕ್ತಿಗೋಸ್ಕರ ನಮ್ಮ ಪಕ್ಷವನ್ನ ಒಂದು ರಾಜಕೀಯ ವೇದಿಕೆಯಾಗಿ ಬಳಸಿಕೊಂಡು ಆಯಾ ಸಂದರ್ಭದಲ್ಲಿ ಶಾಸಕರಾಗಿ, ಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ ಈ ಪಕ್ಷವನ್ನು ಬಿಟ್ಟೋದ್ರು ಕೂಡ ಜನತಾದಳ ಪಕ್ಷದ ಬಾವುಟವನ್ನ ಕೈಯಲ್ಲಿ ಹಿಡಿದಿರ್ತಕ್ಕಂಥ ಜನತಾದಳ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಇಡೀ ರಾಜ್ಯದ ಉದ್ದಗಲಕ್ಕೂ ಇವತ್ತಿಗೂ ಕೂಡ ಹಾಗೇ ಉಳ್ಕೊಂಡಿದ್ದಾರೆ. ಯಾವುದೇ ಅಧಿಕಾರದ ಆಸೆಗೋಸ್ಕರ ಈ ಪಕ್ಷದ ಕಾರ್ಯಕರ್ತರುಗಳು ಪಕ್ಷದ ಜೊತೆಯಲ್ಲಿ ಗುರುತಿಸ್ಕೊಂಡಿಲ್ಲ. ದೇವೇಗೌಡರು ಕಟ್ಟಿರ್ತಕ್ಕಂಥ ಪಕ್ಷ, ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಅವರ ಕಾಲ್ಗಡದಲ್ಲಿ ಒಂದು ರೀತಿ ಸುವರ್ಣ ಯುಗವನ್ನ ಕಂಡಿರ್ತಕ್ಕಂಥ ಜನತಾದಳ ಪಕ್ಷ ಅತ್ಯಂತ ಅಲ್ಪ ಅವಧಿಯ ಆಡಳಿತವನ್ನು ಕೊಟ್ಟಿದ್ರು ಕೂಡ 20 ತಿಂಗಳು, 14 ತಿಂಗಳಲ್ಲಿ, ಕೇವಲ 34 ತಿಂಗಳಲ್ಲಿ ಇವತ್ತು ಬಹುಶಃ ಹೇಳ್ತಾ ಹೋದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಜನತಾ ದರ್ಶನ, ಗ್ರಾಮ ವಾಸ್ತವ್ಯ, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಸೈಕಲ್ ವಿತರಣೆ ಕಾರ್ಯಕ್ರಮ ಇರ್ಬೋದು, ಸಾರಾಯಿ ಲಾಟ್ರಿಯನ್ನು ನಿಷೇಧ ಮಾಡ್ತಂಥದ್ದು ಇರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಬಹಳ ಜನ ನಮ್ಮ ಕರ್ನಾಟಕ ರಾಜ್ಯವನ್ನ ಆಡಳಿತವನ್ನು ಮಾಡಿರ್ತಕ್ಕಂಥ ನಾಯಕರುಗಳು ತುಂಬಾ ಜನ ಇದ್ದಾರೆ ಈ ರಾಜ್ಯದ ಇತಿಹಾಸದಲ್ಲಿ. ಆದರೆ ಕುಮಾರಣ್ಣ ಅವರು ಆಡಳಿತವನ್ನ ಮಾಡಿರ್ತಕ್ಕಂಥದ್ದು ಯಾವತ್ತೂ ಕೂಡ ಇಲ್ಲಿಂದ ಆಡಳಿತವನ್ನ ಮಾಡಿಲ್ಲ. ಅವರು ಬದಲಾಗಿ ಹೃದಯದಿಂದ ಯಾವತ್ತೂ ಕೂಡ
ಜನರ ಪರವಾಗಿ ಆಲೋಚನೆ ಮಾಡ್ತಕ್ಕಂಥ ಬಹುಶಃ ಅತ್ಯಂತ ಹೃದಯ ವೈಶಾಲ್ಯತೆಯನ್ನು ಹೊಂದಿರತಕ್ಕಂಥ ಒಂದು ವ್ಯಕ್ತಿತ್ವ ಸನ್ಮಾನ್ಯ ಕುಮಾರಣ್ಣ ಅವ್ರದ್ದು. ಇಂಥ ಒಂದು ಪಕ್ಷದಲ್ಲಿ ನಾವು ನೀವು ಚಂದ್ರಣ್ಣ ಅವರು ಎಲ್ಲ ಗುರುತಿಸ್ಕೊಂಡು ಬಹುಶಃ ಈ ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸದೊಂದಿಗೆ ಇನ್ನೂ 2 ವರ್ಷ ಇದೆ ಚುನಾವಣೆಗೆ. 61ನೇ ಕ್ಷೇತ್ರ ಇವತ್ತು ನಾನು ಈ ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು. ಬಹಳ ಜನ ನಮ್ಮ ಮೇಲೆ ಆರೋಪವನ್ನ ಮಾಡ್ತಾರೆ. ಜನತಾದಳ ಪಕ್ಷ ಅಂದ್ರೆ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ. ಆದರೆ ಜನತಾದಳ ಪಕ್ಷ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಉತ್ತರ ಕನ್ನಡ ಸೇರಿದಂತೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ, ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಪಕ್ಷ. ಯಾವತ್ತಿಗೂ ಕೂಡ ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ಸಮುದಾಯಕ್ಕೆ ಸೀಮಿತವಾಗಿ ಜನತಾದಳ ಪಕ್ಷ ಇಲ್ಲಿವರೆಗೂ ಕೂಡ ಪಕ್ಷ ಆಗಲಿ ಪಕ್ಷದ ನಾಯಕರಾಗಲಿ ನಡ್ಕೊಂಡ್ ಬಂದಿಲ್ಲ. ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಇವತ್ತಿನ ಈ ಒಂದು ಸಮಾವೇಶದ ಮೂಲಕ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ವಿಧಾನಸಭಾ ಚುನಾವಣೆಗಳಲ್ಲಿ, ಸಂಸತ್ ಚುನಾವಣೆಗಳಲ್ಲಿ ನಮ್ಮನ್ನ ಆರಿಸ್ತಕ್ಕಂಥದಕ್ಕೆ ತಾವು ಪಡ್ತಕ್ಕಂಥ ಶ್ರಮ, ತಾವು ಮಾಡ್ತಕ್ಕಂಥ ಹೋರಾಟ, ತಾವು ಮಾಡಿರ್ತಕ್ಕಂಥ ಪ್ರತಿಜ್ಞೆ ನಮ್ಮ ಎಲ್ಲರನ್ನು ಕೂಡ ಇವತ್ತು ಆರಿಸಿ ವಿಧಾನಸೌಧ ಮೆಟ್ಲು ಮತ್ತೆ ಸಂಸತ್ ಚುನಾವಣೆಗೆ ಕಳಿಸ್ತಕ್ಕಂಥದಕ್ಕೆ ಬಹಳ ಗಂಭೀರವಾದಂಥ ಪಾತ್ರವನ್ನು ವಹಿಸಿದ್ದೀರಿ. ಆದರೆ ಈ ವರ್ಷ ನಮಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳು ಎದುರು ನೋಡ್ತಾ ಇದ್ದೇವೆ. ಅಂದ್ರೆ ಈ ಚುನಾವಣೆಗಳು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮೀಸಲಿಟ್ಟಿರ್ತಕ್ಕಂಥ ಚುನಾವಣೆ. ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. 28ರ ವಿಧಾನಸಭೆಯ ಚುನಾವಣೆಯ ದಿಕ್ಸೂಚಿ ಜಿಲ್ಲಾ ಪಂಚಾಯಿತಿ ಮತ್ತೆ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ನೀವೆಲ್ಲರೂ ಕೂಡ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಮುಂಬರ್ತಕ್ಕಂಥದಿಂದಲೇ ಕೊಪ್ಪಳದಿಂದನೇ ಇವತ್ತು ಸನ್ಮಾನ್ಯ ಚಂದ್ರಣ್ಣ ಅವ್ರನ್ನ 28ಕ್ಕೆ ಅವ್ರನ್ನ ವಿಧಾನಸೌಧ ಮೆಟ್ಲಕ್ಕೆ ಆರಿಸಿ ಕಳಿಸ್ತಕ್ಕಂಥದಕ್ಕೆ ಬಹುಶಃ ನಿಮ್ಮೆಲ್ರಿಗೂ ಕೂಡ ಚಂದ್ರಣ್ಣ ಅವರು ಸ್ಥಳೀಯವಾಗಿ ಅವರ ಶಕ್ತಿಯನ್ನ ದಾರೆ ಎರೀತಾರೆ. ನಾನು ಕೂಡ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತೇನೆ. ಚಂದ್ರಣ್ಣ ಅವರು ಇವತ್ತಿನ ಈ ಸಭೆ ಬಹಳ ಅಚ್ಚುಕಟ್ಟಾಗಿ, ಬಹಳ ವಿಜೃಂಭಣೆಯಿಂದ ಆಯೋಜನೆ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ಕ್ಷೇತ್ರದ ಹೆಣ್ಮಕ್ಳುಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದು, ಅಪಾರ ಸಂಖ್ಯೆಯಲ್ಲಿ ಬಂದು, ಪಕ್ಷದ ಕಾರ್ಯಕರ್ತರುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇವತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಕೂಡ ಪಾತ್ರದಾರರಾಗಿದ್ದೀರಿ. ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ಜನತಾ ಸಮಾವೇಶ ಮುಕ್ತಾಯ ಆಗಿದೆ. ಬಹುಶಃ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗಿದೆ. ಹಾಸನ ಜಿಲ್ಲೆ ಅಷ್ಟೇ ಅಲ್ಲ, ಕಿತ್ತೂರು ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆದಂತ ಆ ಸಮಾವೇಶದಲ್ಲಿ ಹರಿದು ಬಂದಂತ ಜನಸಾಗರ ನೋಡಿದ್ರೆ, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಾವೇರಿ ಬೇಸಿನ್ನಲ್ಲಿ ಹುಟ್ಟಿದ್ರು ಕೂಡ ಕೃಷ್ಣ ನದಿಯ ಜೊತೆಯಲ್ಲಿ ಇರ್ತಕ್ಕಂಥ ಅವರ ಭಾವನಾತ್ಮಕವಾದಂಥ ಸಂಬಂಧ UKP ಮೊದಲನೇ ಹಂತ, UKP 2ನೇ ಹಂತಕ್ಕೆ ದೇವೇಗೌಡರು ಸಾಹೇಬರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಿಜಕ್ಕೂ ಕೂಡ ಸೂರ್ಯ ಚಂದ್ರ ಇರ್ತಕ್ಕಂಥದ್ದು ಎಷ್ಟು ಸತ್ಯವೋ, ರೈತರ ಹೃದಯದಲ್ಲಿ ಇದು ಯಾರೂ ಕೂಡ ಅಳಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದು. ಬಹುಶಃ ಕಿತ್ತೂರು ಕರ್ನಾಟಕದ ಬಿಜಾಪುರ, ಬಾಗಲಕೋಟೆ ಸೇರಿದಂತೆ ಇನ್ನೂ ಅನೇಕ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಅವತ್ತಿನ ಜನಸಾಗರವನ್ನ ನಾವು ನೋಡಿ ಕಣ್ತುಂಬಿಸ್ಕೊಂಡಂತ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು ಅವತ್ತಿನ ವೇದಿಕೆ ಮೇಲೆ ಮಾತನಾಡಿದಂಥ ಮಾತುಗಳು ಬಹುಶಃ ಇವತ್ತಿಗೂ ಕೂಡ ನಮ್ಮ ಕಿವಿಯಲ್ಲಿ ಹಾಗೆ ಕೂತಿದೆ. 93 ವಯಸ್ಸಿನ ದೇವೇಗೌಡರು ಸಾಹೇಬರು ಈ ಪಾರ್ಟಿಯನ್ನ ಉಳಿಸ್ಬೇಕು, ಕಟ್ಟಬೇಕು ಅಂತಕ್ಕಂಥ ಛಲ ಇಟ್ಕೊಂಡಾಗ ನಮ್ಮಂತ ನಿಮ್ಮಂತ ಯುವಕರು ಇವತ್ತು ರೈತರಿಗೋಸ್ಕರ ಉಸಿರಾಡ್ತಾ ಇರ್ತಕ್ಕಂಥ ಈ ಪಕ್ಷ, ಕರ್ನಾಟಕದ ಮಣ್ಣಿನ ಅಸ್ಮಿಯತೆ ಜನತಾದಳ ಪಕ್ಷ. ಈ ಪಕ್ಷವನ್ನ ಕಟ್ಟಿ ಉಳಿಸಿ ಬೆಳೆಸಿ ಹರಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮಾನ್ಯ CV ಚಂದ್ರಶೇಖರಣ್ಣನವರ ಅಭಿಮಾನಿಗಳು, ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳ ಜವಾಬ್ದಾರಿ ಬಹಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಲ್ಲಿ ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ 2 ಸಮಾವೇಶಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ಈಗಾಗಲೇ
ಪಕ್ಷದ ವರಿಷ್ಠರು ಮಾತನಾಡ್ತಾ ಇದ್ದಾರೆ. ಪಕ್ಷದ ಚೌಕಟ್ಟಲ್ಲಿ ಚರ್ಚೆಗಳು ನಡೀತಾ ಇದೆ. ಮುಂದೆ ಯಾವಾಗ ಅತಿ ಬೇಗ ನಾವು ಈ ಭಾಗದಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಆಯೋಜನೆ ಮಾಡ್ತಕ್ಕಂಥದಕ್ಕೆ ಬಹುಶಃ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು, ಈ ಜಿಲ್ಲೆಯ ಕಲ್ಯಾಣ ಕರ್ನಾಟಕ ಭಾಗದ ನಾಯಕರುಗಳು ಕೂಡ ಕೂತು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇವತ್ತಿನ ಈ ಸಮಾವೇಶದ ಯಶಸ್ಸಿಗೆ ಮತ್ತೊಮ್ಮೆ ತಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೀರಿ. ಯಾವ್ದಣ್ಣ ಊರುಗಳು? ಕಾರ್ಖಾನೆಯ ಬಾಧಿತ ಗ್ರಾಮಗಳು ಅನೇಕ ಗ್ರಾಮಗಳಿದೆ. ಆ ಗ್ರಾಮಗಳಿಗೆ ಮತ್ತೆ ಯಾವಾಗಾದ್ರೂ ಹಗಲೊತ್ತು ಬಂದು ಭೇಟಿಯನ್ನು ಕೊಟ್ಟು ಇರ್ತಕ್ಕಂಥ ಸಮಸ್ಯೆಯನ್ನು ಆಲಿಸ್ತಕ್ಕಂಥ ಕೆಲಸ ಪಕ್ಷದ ನಾಯಕರುಗಳು ನಾವು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಚಂದ್ರಣ್ಣನವರ ಪರವಾಗಿ ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತೆ ನಾನು ಬೆಂಗಳೂರಿಗೆ ಹೋಗಿ ನಾಳೆ ತಿಪ್ಟೂರಿನಲ್ಲಿ ಸಭೆ ಇದೆ. ದಯಮಾಡಿ ಯಾರು ಅನ್ಯತಾ ಭಾವಿಸ್ಬೇಡಿ. ಇನ್ನೂ ರಾತ್ರಿ 2 ಗಂಟೆ ಆಗ್ತದೆ, ಮತ್ತೆ ಬೆಳಗ್ಗೆ ಎದ್ದು ಹೊರಡಬೇಕು. ನೀವು ಎಲ್ಲರೂ ಕೂಡ ತುಂಬು ಹೃದಯದಿಂದ ನಮಗೆ ಕಳಿಸ್ಕೊಟ್ರೆ ಇಲ್ಲಿಗೆ ಸಭೆಯನ್ನು ಮುಕ್ತಾಯ ಮಾಡ್ತೀವಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.